ಆ ಹೆಣ್ಮಗಳು ಹೊಸ ಬಿಸಿನೆಸ್ ಮಾಡಬೇಕು ಅಂತ ಲೋನ್ಗಾಗಿ ಓಡಾಡ್ತಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡ ಆಸಾಮಿಯೊಬ್ಬ ಸುಂದರಿ ಬದುಕನ್ನ ಸರ್ವನಾಶ ಮಾಡಿದ್ದಾನೆ. ಲೋನ್ ಹೆಸರಲ್ಲಿ ಹುರಿದು ಮುಕ್ಕಿದ್ದಾನೆ. ಲೋನ್ ಕೊಡಿಸೋದಾಗಿ ನಂಬಿಸಿ ಅತ್ಯಾಚಾರ. ಆ ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದವನ ಬಂಧನ. 2 ವಾರದ ಹಿಂದೆ ಬೆಳಗಾವಿಯ ಬೆಡ್ರೂಮ್ ಬ್ಲ್ಯಾಕ್ಮೇಲ್ ಸುದ್ದಿ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಮಹಿಳಾ ಅಧಿಕಾರಿಯ ಬೆಡ್ರೂಮ್ನಲ್ಲಿ ರಹಸ್ಯ ಕ್ಯಾಮೆರಾ ಇಟ್ಟಿದ್ದ ನಕಲಿ ಪತ್ರಕರ್ತರು ಹೆಣ್ಣುಮಗಳ ಬದುಕಲ್ಲಿ ಚೆಲ್ಲಾಟ ಆಡುವುದಕ್ಕೆ ಶುರು ಮಾಡಿದ್ರು. ಈ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಹಾವೇರಿಯಲ್ಲಿ ನಕಲಿ ಪತ್ರಕರ್ತನ ಅಟ್ಟಹಾಸ ಬಟಾಬಯಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸಾಲ ಕೊಡಿಸೋದಾಗಿ ನಂಬಿಸಿದ್ದವ ಹೆಣ್ಣುಮಗಳ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಸಾಲದ ಹೆಸರಲ್ಲಿ ತನ್ನ ಚಪಲ ತೀರಿಸಿಕೊಂಡವ ಕದ್ದು ಮುಚ್ಚಿ ವಿಡಿಯೋ ಮಾಡಿಕೊಂಡು ಕಳ್ಳಾಟ ಆಡುತ್ತಿದ್ದ. ಇವನೇ ನಕಲಿ ಪತ್ರಕರ್ತ ದೀಪಕ್ ಉಪಳೆ. ಹಾವೇರಿ ಜಿಲ್ಲೆ ಬಂಕಾಪುರ ನಿವಾಸಿ. ಪತ್ರಕರ್ತನ ಸೋಗಿನಲ್ಲಿ ಓಡಾಡುತ್ತಿದ್ದ ಹೆಣ್ಣುಮಗಳೊಬ್ಬಳ ಬಾಳನ್ನೇ ಹಾಳು ಮಾಡಿದ್ದಾನೆ. ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದ ಹೆಣ್ಮಗಳು ಲೋನ್ಗಾಗಿ ಅಲೆದಾಡ್ತಿದ್ದಳು. ಇದು ಈತನ ಕಿವಿಗೆ ಬೀಳ್ತಿದ್ದಂತೆ ಕಳ್ಳಾಟ ಶುರು ಮಾಡಿದ್ದಾನೆ. ನನಗವ್ರು ಗೊತ್ತು ಇವ್ರು ಗೊತ್ತು ಅಂತ ಮರ ಹತ್ತಿಸಿದವ ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಡಿಯಲ್ಲಿ 5 ಲಕ್ಷ ಲೋನ್ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿಸಿದ್ದ. ಅದರಂತೆ ಮೊದಲಿಗೆ ಒಂದಿಷ್ಟು ಹಣವೂ ಬರುವಂತೆ ಮಾಡಿದ್ದ. ಆದರೆ ಈ ಸ್ಕೀಮ್ನ 1.32 ಲಕ್ಷ ಸಬ್ಸಿಡಿ ಹಣ ಮಾತ್ರ ಬಂದಿರಲಿಲ್ಲ. ಇದು ಬರಬೇಕು ಅಂದ್ರೆ ಯಾವುದೋ ಒಂದು ಪತ್ರ ಮಾಡಿಸ್ಬೇಕಿತ್ತಂತೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದವ ನಾನು ಹೇಳಿದಂತೆ ಕೇಳಿದ್ರೆ ಮಾತ್ರ ಹಣ ಸಿಗುತ್ತೆ, ಇಲ್ಲದಿದ್ರೆ ಏನೂ ಸಿಗಲ್ಲ ಅಂತ ಬೆದರಿಕೆ ಹಾಕಿದ್ದ. ಕೊನೆಗೊಂದು ದಿನ ರಾಣೆಬೆನ್ನೂರಿನ ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಅಲ್ಲೇ ತನ್ನ ಕಾಮದ ಚಪಲ ತೀರಿಸಿಕೊಂಡಿದ್ದ. ಕಾಮುಕ ದೀಪಕ್ನ ಅಸಲಿ ಅವತಾರ ಬಿಚ್ಕೊಳ್ತಿದ್ದಂತೆ ಅಟ್ಟಹಾಸದ ನಗೆ ಬೀರುವುದಕ್ಕೆ ಶುರು ಮಾಡಿದ್ದ. ಹೆಣ್ಣುಮಗಳು ಬಟ್ಟೆ ಬದಲಿಸುವ ವಿಡಿಯೋ ಮಾಡಿಕೊಂಡು ನಿರಂತರವಾಗಿ ಅತ್ಯಾಚಾರ ಎಸಗಿದ್ದ. ನಾನು ಹೇಳಿದಂತೆ ಕೇಳದಿದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ದಿಕ್ಕು ಕಾಣದಂತಾದ ಹೆಣ್ಣುಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ತನಿಖೆ ಶುರು ಮಾಡಿದ ಖಾಕಿ ಪಡೆ ನಕಲಿ ಪತ್ರಕರ್ತನನ್ನ ಲಾಕ್ ಮಾಡಿದೆ. ಈ ದೀಪಕ್ನ ಕಾಮಪುರಾಣಗಳು ಒಂದೆರಡಲ್ಲ. ಈ ಹಿಂದೆಯೂ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಜೈಲು ಸೇರಿ ಬಂದಿದ್ದ. ಈಗ ಮತ್ತದೇ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಒಟ್ನಲ್ಲಿ ಕಂಡೋರ ಹೆಣ್ಮಕ್ಕಳ ಬದುಕಲ್ಲಿ ಚೆಲ್ಲಾಟ ಆಡೋ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ.